ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಅರ್ಧ ಚಂದ್ರಗಿರಿ ಅಂದರೆ ಇದು ಚಿತ್ತೂರು ಜಿಲ್ಲೆ ಪಲಮ್ನರಿಂದ ಲೆಫ್ಟು ಪಲಮ್ನಿಂದ 13 ಕಿಲೋಮೀಟ್ರ್ ಲೆಫ್ಟು ಸರ್ವಿಸ್ ರೋಡ್ ತೊಗೊಂಡು ಒಳಗಡೆ 13 ಕಿಲೋಮೀಟ್ರ್ ಆಗುತ್ತೆ. ಇದು ಅರ್ಧ ಚಂದ್ರಗಿರಿ ಬೆಟ್ಟ ಅಂತ ಕರೀತಾರೆ. ಅಂದರೆ ಇದು ಯಾಕೆ ಅರ್ಧ ಚಂದ್ರಗಿರಿ ಹೆಸರು ಬಂತು ಅಂತಂದರೆ, ಇಲ್ಲಿ ಹನುಮಂತ ಸಂಜೀವಿನಿ ಗುಡ್ಡನ ಹೊತ್ಕೊಂಡು ಹೋಗ್ಬೇಕಾದ್ರೆ ಆ ಸಮಯದಲ್ಲಿ ಗುಡ್ಡನ ಕುಸಿದು ಇಲ್ಲಿ ಬಿದ್ದಿದೆ. ಅದಕ್ಕೆ ಏನು ಚಿಕ್ಕದಾದ ಒಂದು ಬೆಟ್ಟ ಇದೆ, ಅದಕ್ಕೆ ಅಂತೇಳ್ಬಿಟ್ಟು ಅರ್ಧ ಚಂದ್ರಗಿರಿ ಅಂತ ಹೆಸರು ಬಂದಿರೋದು. ಆ ಕಲ್ಲಿನ ರಭಸಕ್ಕೆ ಒಂದು ಹೊಂಡನ ಆಗಿದೆ ಇಲ್ಲಿ, ಅಂದರೆ ನೀರಿನ ಹೊಂಡ ಆಗಿದೆ. ಅದು ಎಷ್ಟೋ ಜನ ತೀರ್ಥ ಅಂತೇಳ್ಬಿಟ್ಟು ಬಾಟ್ಲ ತೊಗೊಂಡು ಹೋಗ್ತಾರೆ, ಆಮೇಲೆ ಇಲ್ಲೇ ಬಂದು ಕುಡಿತಾರೆ. ಆಮೇಲೆ ತುಂಬ ಜನ ಬರ್ತಾರೆ ಇಲ್ಲಿ. ನಾನು ಇದು ಫಸ್ಟ್ ಟೈಮ್ ಬಂದಿರೋದು, ಯಾಕಂದರೆ ನನಗಿದು ಅರ್ಧ ಚಂದ್ರಗಿರಿ ಗೊತ್ತಿರಲಿಲ್ಲ. ಕಸ್ಟಮರ್ನ ಇವತ್ತು ನನಗೆ ಕರ್ಕೊಂಡು ಇಲ್ಲಿ ಬಂದರು. ನನಗೆ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು. ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲ ಅಂತ ಅನ್ಕೋತೀನಿ. ಇಲ್ಲಿ ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಮತ್ತು ಪಬ್ಲಿಕ್ ಟಾಯ್ಲೆಟ್ ಇದೆ. ಆಮೇಲೆ ತುಂಬ ಜನ ಬರ್ತಾಯಿದ್ದಾರೆ, ನಾನಂತೂ ನೋಡಿಲ್ಲ, ಫಸ್ಟ್ ಟೈಮ್ ಬರ್ತಾಯಿದ್ದಾರೆ. ನೋಡಿ ತುಂಬ ಎಷ್ಟು ಚೆನ್ನಾಗಿದೆ ಗುಡ್ಡ, ನೋಡ್ತಾ ಇರ್ಬೇಕು ನೀವು. ಇಲ್ಲೆಲ್ಲ ಸುತ್ತ ಗುಡ್ಡ ಹೆಂಗಿದೆ, ಅಲ್ಲಿ ಎಷ್ಟು ಕಲ್ಲುಗಳಿದ್ದಾವೆ. ಆ ಗುಡ್ಡದ ಮಧ್ಯೆ ಹನುಮಾನ್ ಟೆಂಪಲ್ ಇದೆ. ಆಮೇಲೆ ಇಲ್ಲಿ ಮಂಗಳು ತುಂಬ ಜಾಸ್ತಿ. ನೋಡಿ ಅಲ್ಲಿ ಮಂಗಳು ಎಷ್ಟಿದ್ದಾವೆ ನೋಡಿ ಇಲ್ಲಿ. ಯಾಕಂತಂದರೆ ಆಂಜನೇಯನ ರೂಪ ಅಂತಂದರೆ ಮಂಗಗಳಂತೀವಿ. ಇಲ್ಲಿ ತುಂಬ ಮಂಗಗಳಿದೆ. ನೋಡಿ ಇದು ದೇವಸ್ಥಾನದ ಒಳಗಡೆ ಹೋಗ್ತಕ್ಕಂಥ ದಾರಿ ಇದು. ನೋಡಿ ಚಿಕ್ಕ ಅಂಗಡಿಗಳಿದ್ದಾವೆ. ನೋಡ್ತಾ ಇದ್ದೀವಿ ಸ್ನೇಹಿತರೆ, ಇಲ್ಲಿ ಎಷ್ಟೋ ಜನ ತಮ್ಮ ಹನುಮಂತನ ಒಂದೇನೋ ಒಂದು ಬಟ್ಟೆ ಇದೆ, ಆ ಬಟ್ಟೆನ ಇಲ್ಲಿ ತಂದು ಮರಕ್ಕೆ ಕಟ್ತಾರೆ. ಅಂದರೆ ಏನಾದರೂ ಒಂದು ಅವರು ಮನಸ್ಸಲ್ಲಿ ಬೇಡ್ಕೊಂಡ್ರೆ ಅದನ್ನು ಈಡೇರ್ಬೇಕಂತ ಹೇಳ್ಬಿಟ್ಟು ಇಲ್ಲಿ ಬಂದು ಅದನ್ನು ತಂದು ಇಲ್ಲಿ ನೆನ್ಕೊಂಡು ಮನಸ್ಸಲ್ಲೇ ನೆನೆದ್ಬಿಟ್ಟು ಅದನ್ನು ಇಲ್ಲಿ ಗಂಟು ಹಾಕ್ತಿರ್ತಾರೆ. ನೋಡಿ ಒಳಗಡೆ ಹೋಗಿ ಎಷ್ಟು ನೀಟಾಗಿ ಮಾಡಿದ್ದಾರೆ. ನೋಡಿ ಮಂಗಗಳು ಎಷ್ಟಿದ್ದಾವೆ, ಎಲ್ವಕ್ಕಲ್ಲಿ ಮಂಗಗಳು ಓಡಾಡ್ತಾ ಇದ್ದಾವೆ ಇಲ್ಲೆಲ್ಲ. ನೋಡಿ ಇಲ್ಲಿ ಜನ ಬಂದ ಮೇಲೆ ಫಸ್ಟ್ ಇಲ್ಲಿ ಒಳಗಡೆ ಬಂದು ಕಾಲು ತೊಳ್ಕೊಂಡು ಹೋಗೋಕ್ಕಂತ ಹೇಳ್ಬಿಟ್ಟು ನಲ್ಲಿ ಮಾಡಿದ್ದಾರೆ. ಅಲ್ಲಿ ಇಲ್ಲಿ ಕಾಲು ತೊಗೊಂಡ್ಬಿಟ್ಟು ಆಮೇಲೆ ಒಳಗಡೆ ಹೋಗ್ತಾರೆ ದೇವಸ್ಥಾನ ಒಳಗಡೆ. ನೋಡಿದ್ರೆ ಅರ್ಧ ಚಂದ್ರಗಿರಿ ಶ್ರೀ ವೀರ ಆಂಜನೇಯ ದೇವಸ್ಥಾನ ಅಂತ ಹೇಳ್ಬಿಟ್ಟು ಬೋರ್ಡ್ ಇದೆ. ದೇವಸ್ಥಾನದ ಪ್ರವೇಶ ದ್ವಾರ. ಇಲ್ಲಿ ಒಬ್ಬರಿಗೆ 20 ರೂಪಾಯಿ ತೊಗೊತಾರೆ. ನಾನು ಮರ್ತೋಗಿ ಗಾಡಿಯಲ್ಲಿ ಬಂದಿದ್ದೀನಿ ದುಡ್ಡು. ನೋಡಿ ಸ್ನೇಹಿತರೆ, ಅಲ್ಲಿ ಒಳಗಡೆ ದೇವಸ್ಥಾನ ಇದೆ, ದುಡ್ಡು ತಂದಿಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದೇನೆ. ನೋಡ್ತಾ ಇರಿ ಶನಿವಾರ, ಇಲ್ಲಿ ಶನಿವಾರ ಬಂತು ಅಂದರೆ ಜನಗಳು ತುಂಬ ಜಾಸ್ತಿ ಕ್ಯೂ ಇರುತ್ತೆ ಅಂತ ಅನ್ಕೋತೀನಿ. ಯಾಕಂತಂದರೆ ನೀಲಾಕೆಲ್ಲ ತುಂಬ ಅಂದರೆ ದರ್ಶನ ಮಾಡೋಕ್ಕೆ ಅಂದರೆ ಕಬ್ಬಿಣದ ಎಂಗಲ್ ಪಟ್ಟಿ ಮಾಡಿದಾರಲ್ಲ ಲೈನಾಗಿ ಹೋಗೋಕ್ಕೋಸ್ಕರ. ಸ್ನೇಹಿತರೆ, ದೇವಸ್ಥಾನ ಒಳಗಡೆ ಹೋಗಿ ನಮಸ್ಕಾರ ಮಾಡಿಬಿಟ್ಟು ಬಂದಾಗ ಇದನ್ನು ಪ್ರಸಾದನ ಹಚ್ಕೊತಾರೆ ಇದಕ್ಕೆ ಹಣೆಗೆ. ಸ್ನೇಹಿತರೆ, ಕೊನೆಗೂ ನಮ್ಮ ಗೆಸ್ಟ್ನ ನಾನು ದುಡ್ಡು ತಂದಿಲ್ಲ ಅಂತ ಹೇಳ್ಬಿಟ್ಟಾಗ ಅವರೇ ದುಡ್ಡು ಕೊಟ್ಟರು. ಇವಾಗ ನಾನು ಒಳಗಡೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ದರ್ಶನಕ್ಕೆ. ಸ್ನೇಹಿತರೆ, ದರ್ಶನ ಮಾಡ್ಕೊಂಬಂದೆ, ಬಟ್ ಒಳಗಡೆ ವಿಡಿಯೋ ಮಾಡೋಕ್ಕೆ ಅಲೋಡ್ ಮಾಡಲಿಲ್ಲ. ಇಲ್ಲಿ ನೋಡಿ, ಇದು ಹನುಮಾನ್ ಪ್ರಸಾದ ಕೌಂಟ್ರು ಕೊಡ್ತಾ ಇರೋದು ಇಲ್ಲಿ. ನೋಡಿ ಆಂಜನೇಯಂದು ಮೂರ್ತಿ ಹಿಂದುಗಡೆನೇ ಹೊಂಡ ಇರೋದು. ನೋಡಿ ಸ್ನೇಹಿತರೆ, ಇದನ್ನೇ ತೀರ್ಥ ಹೊಂಡ. ನಿಮ್ಗೆ ಆವಾಗಲೇ ನಾನು ಹೇಳ್ದಂಗೆ ಹನುಮಂತ ಸಂಜೀವಿನಿ ಎತ್ಕೊಂಡು ಹೋಗ್ಬೇಕಾದ್ರೆ ಅದರಲ್ಲಿರ್ತಕ್ಕಂಥ ಕಲ್ಲುಗಳು ಬಿದ್ದಾಗ ಈ ಕಲ್ಲಿಂದನೇ ಮೇಲಿಂದ ಕೆಳಗಡೆ ಬಿದ್ದಾಗ ರಭಸದಿಂದ ಹೊಂಡ ಆಗಿದೆ. ಆ ತೀರ್ಥ ಹೊಂಡ ಅಂತ ಕರೀತಾರೆ. ಇದು ತುಂಬ ಪವಿತ್ರವಾದ ನೀರು ಇದು. ಯಾಕಂದರೆ ಯಾವುದೇ ಕಾರಣಕ್ಕೂ ಎಂಥ ಬೇಸಿಗೆ ಇದ್ದರೂ ಕೂಡ ಈ ಹೊಂಡ ಬತ್ತೋದಿಲ್ಲ. ಅದಕ್ಕೆ ಇದು ಒಂದು ಸಂಜೀವಿನಿ. ಅಂದರೆ ಸಂಜೀವಿನಿ ಏನಕ್ಕಂತ ಕರಿತೀವಪ್ಪ ಅಂತಂದರೆ, ಜೀವ ಕೊಡೋದನ್ನು ನಾವು ರಾಮನಿಗೆ ಜೀವ ಹೋಗೋ ಟೈಮಲ್ಲಿ ಆ ಸಂಜೀವಿನಿ ಅನ್ನೋದು ಸಸ್ಯದಿಂದ ಅವರಿಗೆ ಜೀವನ ಕೊಡ್ತಕ್ಕಂಥ ಇದು. ಅದಕ್ಕೆ ಇದನ್ನು ಸಂಜೀವಿನಿ ಹೊಂಡ ಅಂತ ಕರೀತಾರೆ. ಇದು ತುಂಬ ಪವಿತ್ರವಾದದ್ದು. ಇದು ಯಾವುದೇ ಕಾರಣಕ್ಕೆ ಯಾವತ್ತೂ ಬತ್ತೋದಿಲ್ಲ ಇದು. ಸ್ನೇಹಿತರೆ, ನೀವೇನಾದರೂ ತಿರುಪತಿಗೆ ಬರ್ತಾಯಿದ್ರೆ, ಪ್ಲ್ಯಾನ್ ಆಗ್ತಾಯಿದ್ರೆ, ಖಂಡಿತವಾಗಿ ಈ ಅರ್ಧ ಚಂದ್ರಗಿರಿ ಅಂತಕ್ಕಂಥ ಆಂಜನೇಯ ದೇವಸ್ಥಾನಕ್ಕೆ ಖಂಡಿತವಾಗಿ ಭೇಟಿ ಕೊಡಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾನು ಮೊದಲನೇ ಸತಿ ಬಂದಿರೋದು. ನೋಡೋಕ್ಕೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಅಂದರೆ
ಹನುಮಂತನ ಅವತಾರ ನೋಡಿ ಎಲ್ಲೆಲ್ಲಿ ಹೆಂಗಿದೆ ಅಂದರೆ ನಾನು ಇಷ್ಟು ವರ್ಷ ಆಯಿತು, ನಾನು 7ರಿಂದ 8 ವರ್ಷ ನಾನು ತಿರುಪತಿ ಬರ್ತಾ ಇದ್ದೀನಿ. ಬಟ್ ಇದು ಅರ್ಧ ಚಂದ್ರಗಿರಿ ಅನ್ನೋದು ಬೆಟ್ಟನೇ ಗೊತ್ತಿರಲಿಲ್ಲ. ಆಮೇಲೆ ಹನುಮಾನ್ ದೇವಸ್ಥಾನ ನೋಡಿರಲಿಲ್ಲ. ಇವತ್ತು ನಮ್ಮ ಕಸ್ಟಮರದ ಗೊತ್ತಿರೋದ್ರಿಂದ ಅವ್ರನ್ನ ಕರ್ಕೊಂಬಂದರು. ತುಂಬ ಖುಷಿ ಆಯಿತು. ನೀವು ಏನಾದರೂ ಬಂದ್ರಂತಂದರೆ ಕಂಪಲ್ಸರಿ ಬನ್ನಿ ನೋಡಿ. ನಮಸ್ಕಾರ ಸ್ನೇಹಿತರೆ.